ರಾಜ್ಯದಲ್ಲಿ ಕುರ್ಚಿಗಾಗಿ ಖಾದಿಗಳ ಮಧ್ಯೆ ತಿಕ್ಕಾಟ ಶುರುವಾಗಿದೆ. ರಾಯಚೂರಿನಲ್ಲಿ ಮಾತ್ರ ಕುರ್ಚಿಗಾಗಿ ಕಾವಿಗಳ ಮಧ್ಯೆ ಈಗಾಗಲೇ ತಿಕ್ಕಾಟ ಶುರುವಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ನಾದ ಮಹರ್ಷಿಗಳು ತಪಸ್ಸು ಮಾಡಿದ್ದರು ಎನ್ನಲಾಗಿರ್ತಕ್ಕಂಥ ಐತಿಹಾಸಿಕ ಮಠ ಅಂದರೆ ಅದು ಕೂಡ ರಾಯಚೂರಿನ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ನಾರದಗಡ್ಡೆ ಮಠ. ಈ ಮಠದ ಆಸ್ತಿ ಮತ್ತು ಕುರ್ಚಿಗಾಗಿ ವಿವಾದಗಳು ಕೂಡ ಶುರುವಾಗಿರ್ತಕ್ಕಂಥದ್ದು. ಈ ವಿವಾದ ಮತ್ತೊಮ್ಮೆ ಈಗ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ನಾರದಗಡ್ಡೆ ಮಠ ಅಂತ ಹೇಳಿದ್ರೆ ಕೃಷ್ಣಾ ನದಿಯ ನಡುಗಡ್ಡೆಯಲ್ಲಿರ್ತಕ್ಕಂಥ ಒಂದು ಸುಂದರವಾದಂಥ ಒಂದು ತಾಣ ಮತ್ತು ಅಷ್ಟೇ ಒಂದು ತನ್ನ ಆಧ್ಯಾತ್ಮಿಕಗಳ ಮೂಲಕವಾಗಿ ಒಂದು ಶಕ್ತಿಶಾಲಿಯನ್ನು ಹೊಂದಿರತಕ್ಕಂಥ ಒಂದು ಮಠ. ಪ್ರಮುಖವಾಗಿ ಈ ನಾರದಗಡ್ಡೆ ಮಠ ವಿಚಾರವಾಗಿ ಮತ್ತು ಸುಮಾರು ನಾರದಗಡ್ಡೆಯ ಮಠಕ್ಕೆ 3 ರಾಜ್ಯಗಳಲ್ಲಿ ಮತ್ತು ಕರ್ನಾಟಕದಲ್ಲಿ 8 ಜಿಲ್ಲೆಗಳಲ್ಲಿ ಕೂಡ ಈಗಾಗಲೇ ಸಾಕಷ್ಟು ಆಸ್ತಿಗಳಿದೆ. ಸುಮಾರು 1,000ಕ್ಕಿಂತ ಹೆಚ್ಚಿನ ಮಟ್ಟಕ್ಕೂ ಕೂಡ ಭೂಮಿಯ ಆಸ್ತಿಯಾಗಿರ್ಬೋದು ಮತ್ತು ಬೇರೆ ಬೇರೆ ರೀತಿಯಾದಂಥ ರೂಪದಲ್ಲಿ ಕೂಡ ಈ ಮಠಕ್ಕೆ ಆಸ್ತಿಗಳಿರ್ತಕ್ಕಂಥದ್ದು. ಆದರೆ 2013ರಲ್ಲಿಂದ ಶುರುವಾಗಿರ್ತಕ್ಕಂಥ ಈ ಒಂದು ವಿವಾದ ಅಂತ ಹೇಳಿದ್ರೆ ಏನು ಕೊಡೇಕಲ್ನ ಯಾದಗಿರಿ ಜಿಲ್ಲೆಯ ಕೊಡೇಕಲ್ನ ಶಿವಕುಮಾರ ಸ್ವಾಮೀಜಿಗಳ ಪಟ್ಟಾಭಿಷೇಕ ನಂತರವಾಗಿ ಸಾಕಷ್ಟು ವಿವಾದಗಳು ಶುರುವಾಗಿತ್ತು. 2014ರಲ್ಲಿ ಕೂಡ ಏನು ಕೊಡೇಕಲ್ ಮಠದ ಶಿವಕುಮಾರ ಸ್ವಾಮೀಜಿಗಳು ಕೂಡ ಕೋರ್ಟ್ ಮೆಟ್ಟಿಲನ್ನು ಕೂಡ ಹೇರಿದ್ರು. ಪ್ರಮುಖವಾಗಿ ನಾನು ಈ ಮಠದ ಪೀಠಾಧಿಪತಿಗಳು, ಹಾಗಾಗಿ ಮಠವನ್ನು ನನಗೆ ಹಿಂದಿರುಗಿಸಿ ಕೊಡಬೇಕು, ಅದರ ಮಠದ ಸಂಪೂರ್ಣ ನಿರ್ವಹಣೆ ಆಗಿರ್ಬೋದು ಮತ್ತು ಪೀಠಾಧಿಪತಿಗಳಾಗಿ ನಾನು ಮುಂದೆ ಸಾಕ್ತೇನೆಂಬ ಮಾತನ್ನು ಶಿವಕುಮಾರ ಸ್ವಾಮೀಜಿ ಅವರು ಹೇಳಿದರು. ಆದರೆ ಪ್ರಮುಖವಾಗಿ ಈ ಒಂದು ಮಠಕ್ಕೆ ಸಂಬಂಧಿಸಿದ ಪಟ್ಟಾಗೆ ಇದು ನಾರದಗಡ್ಡೆ ಮಠ ಗುರು ಶಿಷ್ಯರ ಸಂಪ್ರದಾಯನ ಹೊಂದಿರತಕ್ಕಂಥ ಮಠ. ನಾರದಗಡ್ಡೆ ಮಠ ಗುರುವಿನ ಮಠ. ನಮ್ಗೆ ಆಂಧ್ರ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಊರ್ವಕುಂಡ ಮಠ ಅನ್ನೋಂಥದ್ದು ಶಿಷ್ಯ ಮಠ. ಹಾಗಾಗಿ ಗುರು ಮತ್ತು ಶಿಷ್ಯರ ಸಂಪ್ರದಾಯದ ಅನುಗುಣವಾಗಿ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ನಾರದಗಡ್ಡೆ ಮಠ ಸಂಪೂರ್ಣ ಜವಾಬ್ದಾರಿಯನ್ನು ಊರ್ವಕುಂಡ ಮಠದವರೇ ನೋಡ್ಕೊಳ್ಬೇಕು ಅಂತೇಳಿ ಕೂಡ ಈಗಾಗಲೇ ಕರಿಬಸವ ರಾಜೇಂದ್ರ ಸ್ವಾಮೀಜಿಗಳವರು ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಕರಿಬಸವ ರಾಜೇಂದ್ರ ಸ್ವಾಮೀಜಿಗಳು ಮತ್ತು ಶಿವಕುಮಾರ ಸ್ವಾಮೀಜಿಗಳ ಇಬ್ಬರ ಮಧ್ಯನ ಏನು ಕುರ್ಚಿ ಮತ್ತು ಆಸ್ತಿಗಾಗಿ ಶುರುವಾಗಿರ್ತಕ್ಕಂಥ ವಿವಾದ ಸಾಕಷ್ಟು ಚರ್ಚೆಗೆ ಕೂಡ ಈಗಾಗಲೇ ಗ್ರಾಸವಾಗಿರ್ತಕ್ಕಂಥದ್ದು. ಈ ಒಂದು ಪ್ರಕರಣ ಏನು ಕೋರ್ಟ್ ಮೆಟ್ಟಿಲೇರಿದಂಥ ಸಂದರ್ಭದಲ್ಲಿ ಈಗಾಗಲೇ ಕೋರ್ಟ್ ಕೂಡ ಒಂದು ಆದೇಶವನ್ನು ಕೂಡ ಕೊಟ್ಟಿತ್ತು. ಮಠದ ವಿಚಾರವಾಗಿ ಭಕ್ತರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಬೇಕಂತೇಳಿ ರಾಯಚೂರು ಜಿಲ್ಲಾಧಿಕಾರಿಗಳವರು ಕೂಡ ಒಂದು ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಅದರ ಪ್ರಕಾರವಾಗಿ ರಾಯಚೂರು ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ಚಂದ್ರಶೇಖರ್ ನಾಯಕ್ ಅವರ ತಂಡ ಕೂಡ ನಿನ್ನೆ ದಿನ ಏನು ನಾರದಗಡ್ಡೆ ಮಠಕ್ಕೆ ತೆರಳಿ ಅಲ್ಲಿ ನಾರದಗಡ್ಡೆ ಮಠದಲ್ಲಿ ಕೂಡ ಭಕ್ತರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದರು. ಪ್ರಮುಖವಾಗಿ ಈ ಒಂದು ಭಕ್ತರ ಅಭಿಪ್ರಾಯ ಸಂಗ್ರಹಣದ ಸಭೆಯಲ್ಲಿ ಕೂಡ ಒಂದಿಷ್ಟು ಕೂಡ ಭಾಳಷ್ಟು ಚರ್ಚೆ ಕೂಡ ಗ್ರಾಸವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕರಿಬಸವ ರಾಜೇಂದ್ರ ಸ್ವಾಮೀಜಿಗಳವರ ಬಣದವರು ಕೂಡ ಈ ಒಂದು ಸಭೆಯಲ್ಲಿ ಉಪಸ್ಥಿತಿಯನ್ನು ಇದ್ದರು. ಆದರೆ ಶಿವಕುಮಾರ ಸ್ವಾಮೀಜಿ ಅವರ ಬಣದವರು ಕೂಡ ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಕೂಡ ಗೈರಾಜರೇ ಇದ್ದರು. ಆ ಕಾರಣಕ್ಕಾಗಿ ಜಿಲ್ಲಾಧಿಕಾರಿಗಳು ಕೂಡ ಈಗಾಗಲೇ ಸುಮಾರು 250ಕ್ಕಿಂತ ಹೆಚ್ಚಿನ ಜನರ ಅಭಿಪ್ರಾಯವನ್ನು ಕೂಡ ಸಂಗ್ರಹಣೆ ಮಾಡಿದರು. ಕೈ ಮೇಲೆತ್ತುವ ಮೂಲಕವಾಗಿ ತಾವು ಯಾವ ಕಡೆ ತಮ್ಮ ಒಲವಿದೆ ಎಂಬುದನ್ನು ವ್ಯಕ್ತಪಡಿಸಿ ಎಂಬುದಾಗಿ ಜಿಲ್ಲಾಧಿಕಾರಿಗಳು ಕೂಡ ಈ ಒಂದು ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿದರು. ಪ್ರಮುಖವಾಗಿ ಈ ಎಲ್ಲ ಸಭೆಯ ಒಂದಿಷ್ಟು ನಡವಳಿಗಳನ್ನು ಕೂಡ ಈಗಾಗಲೇ ರಿಪೋರ್ಟ್ ಮಾಡಿಕೊಂಡಿರ್ತಕ್ಕಂಥ ಜಿಲ್ಲಾಧಿಕಾರಿಯವರು ಮತ್ತು ಸಂಪೂರ್ಣ ಮಠದ ವಿಡಿಯೋ ಚಿತ್ರೀಕರಣವನ್ನು ಮಾಡಿಕೊಂಡು ದಿನಾಂಕ 8ರಂದು ಕೂಡ ಈ ಒಂದು ರಿಪೋರ್ಟನ್ನು ಕೂಡ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನು ಮಾಡ್ತಾರೆ. ಪ್ರಮುಖವಾಗಿ ಈ ಒಂದು ಮಠದ ವಿಚಾರವಾಗಿ ಶುರುವಾಗಿರ್ತಕ್ಕಂಥ ವಿವಾದ ಅಂತ ಹೇಳಿದ್ರೆ ಪ್ರಮುಖವಾಗಿ ನಾರದಗಡ್ಡೆ ಮಠ ಒಂದು ಐತಿಹಾಸಿಕ ಮಠ. ಈ ನಾರದಗಡ್ಡೆ ಮಠಕ್ಕೆ ಸಂಬಂಧಿಸಿರ್ತಕ್ಕಂಥ ಆಸ್ತಿಗಳು ಕೂಡ 3 ರಾಜ್ಯಗಳಲ್ಲಿ ಇರ್ತಕ್ಕಂಥದ್ದು. ಕರ್ನಾಟಕ, ಆಂಧ್ರ ಮತ್ತು ತೆಲಂಗಾಣ 3 ರಾಜ್ಯಗಳಲ್ಲಿ ಆಸ್ತಿಯನ್ನು ಹೊಂದಿದೆ ಮತ್ತು ಕರ್ನಾಟಕದಲ್ಲಿ 8 ಜಿಲ್ಲೆಗಳಲ್ಲಿ ಕೂಡ ಆಸ್ತಿಗಳನ್ನು ಹೊಂದಿದೆ. ಒಂದು ಮೇಲ್ನೋಟಕ್ಕೆ ಹೇಳುವ ಪ್ರಕಾರವಾಗಿ 1000ಕ್ಕಿಂತ ಹೆಚ್ಚಿನ ಎಕರೆ ಪ್ರದೇಶದಲ್ಲಿ ಭೂಮಿಯ ರೂಪದಲ್ಲಿ ಕೂಡ ಮಠದ ಆಸ್ತಿ ಇದೆ ಮತ್ತು ಬೇರೆ ಬೇರೆ ರೂಪದಲ್ಲಿ ಕೂಡ ಮಠಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದಿಷ್ಟು ಆಸ್ತಿ ವ್ಯವಹಾರಗಳು ಕೂಡ ಇರತಕ್ಕಂಥದ್ದು. ಆ ಕಾರಣಕ್ಕಾಗಿ ಈಗಾಗಲೇ ಶಿವಕುಮಾರ ಸ್ವಾಮೀಜಿಗಳವರ ಫೈಟ್ ಇರ್ತಕ್ಕಂಥದ್ದು ನಮ್ಮದು ಊರ್ವಕುಂಡ ಮಠದ ಸ್ವಾಮೀಜಿಗಳವರ ಮಧ್ಯೆ ಇರ್ತಕ್ಕಂಥ ಫೈಟ್ ಅಲ್ಲ. ನಾವು ಯಾವುದೇ ಕಾರಣಕ್ಕೂ ಊರ್ವಕುಂಡ ಮಠದ ಸ್ವಾಮೀಜಿಯವರನ್ನು ನಾವು ಫೈಟನ್ನು ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ನಾರದಗಡ್ಡೆ ಮಠಕ್ಕೂ ಮತ್ತು ಊರ್ವಕುಂಡ ಮಠದ ಸ್ವಾಮೀಜಿಗಳಿಗೂ ಕೂಡ ಯಾವುದೇ ರೀತಿಯಾದಂಥ ಸಂಪ್ರದಾಯವಿಲ್ಲ ಮತ್ತು ಅವರಿಗೂ ಕೂಡ ಈ ಮಠಕ್ಕೂ ಯಾವುದೇ ಸಂಬಂಧಗಳಿಲ್ಲ ಎಂಬ ಮಾತನ್ನು ಏನು ಕೊಡೇಕಲ್ ಮಠದ ಶಿವಕುಮಾರ ಸ್ವಾಮೀಜಿಗಳವರು ಕೂಡ ಆಡ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಗುರು ಪರಂಪರೆ ಶಿಷ್ಯ ಪರಂಪರೆ ಒಂದೆಡೆ ಆದರೆ ಈಗಾಗಲೇ 2013ರಲ್ಲಿ ನನಗೆ ಪಟ್ಟಾಭಿಷೇಕವಾಗಿದೆ. ನಾನು ಈ ಮಠದ ಪೀಠಾಧಿಪತಿ. ಆ ಕಾರಣಕ್ಕಾಗಿ ಸಂಪೂರ್ಣ ಜವಾಬ್ದಾರಿಯನ್ನು ಏನಿದೆ ಈ ಮಠದ ಜವಾಬ್ದಾರಿಯನ್ನು ನಾನೇ ನಿರ್ವಹಣೆ ಮಾಡಬೇಕು ಮತ್ತು ನಾನು ಪೀಠಾಧಿಪತಿಯಾಗಿ ಮುಂದುವರಿಬೇಕಂತೇಳಿ ಶಿವಕುಮಾರ ಸ್ವಾಮೀಜಿಯವರ ವಾದವಾಗಿರ್ತಕ್ಕಂಥದ್ದು. ಈ ಇಬ್ಬರ ಮಧ್ಯನ ಏನೋ ಒಂದಿಷ್ಟು ವಿವಾದ ಬೆನ್ನಲ್ಲೇ ಕೂಡ
ಜಿಲ್ಲಾಡಳಿತ ಅದರಲ್ಲಿ ಮದ್ಯವನ್ನು ಪ್ರವೇಶಿಸಿ ಸಂಪೂರ್ಣವಾದ ಏನು ನಾರದಗಡ್ಡೆ ಮಠದ ಜವಾಬ್ದಾರಿಯನ್ನು ಕೂಡ ಈಗಾಗಲೇ ತನ್ನ ತೆಕ್ಕೆಗೆ ತೆಗೆದುಕೊಂಡು ನಾರದಗಡ್ಡೆ ಮಠದ ನಿರ್ವಹಣೆ ಕೂಡ ಜಿಲ್ಲಾಡಳಿತ ಮಾಡ್ತಾ ಇತ್ತು. ಆ ಕಾರಣಕ್ಕಾಗಿ ಜಿಲ್ಲಾಡಳಿತ ತನ್ನ ತೆಕ್ಕೆಗೆ ತೆಗೆದುಕೊಂಡಿರ್ತಕ್ಕಂಥ ಸಂಪೂರ್ಣ ಜವಾಬ್ದಾರಿಯನ್ನು ಮರಳಿ ನನಗೆ ಹಿಂತಿರುಗಿಸ್ಕೊಡ್ಬೇಕಂತೇಳಿ ಈಗಾಗಲೇ ಕೊಡೇಕಲ್ ಮಠದ ಶಿವಕುಮಾರ ಸ್ವಾಮೀಜಿಯವರು ಕೂಡ ತಮ್ಮ ವಾದವನ್ನು ಕೂಡ ಮಂಡನೆ ಮಾಡ್ತಾ ಇದ್ದಾರೆ. ಆದರೆ ಊರಕೊಂಡ ಮಠದ ಸ್ವಾಮೀಜಿಗಳು ಏನು ಈ ಶಿವಕುಮಾರ ಸ್ವಾಮೀಜಿಯವರಿಗೆ ನಿಯಮದ ಪ್ರಕಾರವಾಗಿ ಪಟ್ಟಾಭಿಷೇಕಗಳಾಗಿಲ್ಲ. ಯಾಕಂತ ಹೇಳಿದ್ರೆ ನಾರದಗಡ್ಡೆ ಮಠದ ಸಂಪ್ರದಾಯವನ್ನು ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಮಠಾಧೀಶರಿಗೆ ಪಟ್ಟಾಭಿಷೇಕಗಳಾಗಬೇಕಾದ್ರೆ ಮಠದಲ್ಲಿ ಪಟ್ಟಾಭಿಷೇಕ ಆಗಬೇಕು. ಎಲ್ಲ ಒಂದು ಕಡೆ ಬೇರೆ ಹೋಗಿ ನಾವು ಅಲ್ಲಿ ಪಟ್ಟಾಭಿಷೇಕವನ್ನು ಮಾಡ್ಕೊಂಡು ಬಂದು ಆರ್ಡರ್ ಕಾಪಿಗಳನ್ನು ತೆಗೆದುಕೊಂಡು ಬಂದು ನಾನು ಈ ಮಠದ ಮಠಾಧಿಪತಿ ಅಂತ ಹೇಳಿದ್ರೆ ಅದು ಸಂಪ್ರದಾಯಕ್ಕೆ ತದ್ವಿರುದ್ಧವಾಗಿದೆ ಎಂಬ ಮಾತನ್ನು ಊರಕೊಂಡ ಮಠದ ಸ್ವಾಮೀಜಿಗಳಿಗೆ ಕೂಡ ಈಗಾಗಲೇ ಆಡ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಇಬ್ಬರ ಮಧ್ಯೆ ಸ್ವಾಮೀಜಿಗಳ ಮಧ್ಯೆ ಶುರುವಾಗಿರ್ತಕ್ಕಂಥ ವಿವಾದ ಒಂದು ರೀತಿಯಾಗಿ ಭಾಳಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಈಗಾಗಲೇ ಕೃಷ್ಣಾ ನದಿಯಲ್ಲಿ ಒಂದು ರೀತಿಯಾಗಿ ರಮಣೀಯವಾಗಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ ಅಭಿವೃದ್ಧಿಯನ್ನು ಕಾಣದೆ ಮರೀಚಿಕೆಯನ್ನು ಕೂಡ ಈಗಾಗಲೇ ಕಾಣ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಅಲ್ಲಿ ನಾರದಗಡ್ಡೆ ಮಠಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಕೂಡ ಯಾವುದೇ ರೀತಿಯಾದಂಥ ಸಂಪರ್ಕದ ಸೇತುವೆಗಳಿಲ್ಲ. ಎಷ್ಟೇ ಕಷ್ಟ ಇದ್ರೂ ಕೂಡ ಮೈದುಂಬಿ ಹರಿತಕ್ಕಂಥ ಕೃಷ್ಣಾ ನದಿಯಲ್ಲಿ ಕೂಡ ದೋಣಿಗಳ ಸಹಾಯದ ಮೂಲಕವಾಗಿ ಭಕ್ತರು ಕೂಡ ನಾರದಗಡ್ಡೆ ಮಠಕ್ಕೆ ಹೋಗಿ ಅಲ್ಲಿ ತಮ್ಮ ಪೂಜೆ ಮತ್ತು ಪುನಸ್ಕಾರಗಳನ್ನು ಮಾಡ್ಕೊಂಡು ಬರ್ತಾರೆ. ಆ ಕಾರಣಕ್ಕಾಗಿ ಎಲ್ಲೋ ಒಂದು ಕಡೆ ಈ ಮಠದ ವಿವಾದ ಒಂದೆಡೆ ಆಗಿ ಮಠ ಯಾರಿಗೆ ಸಲ್ಲಬೇಕು ಮತ್ತು ಯಾರು ಅದರ ಜವಾಬ್ದಾರಿಯನ್ನು ಮಾಡಬೇಕೆಂಬುದಾಗಿ ಹೈಕೋರ್ಟ್ ಈಗಾಗಲೇ ತೀರ್ಮಾನವನ್ನು ಮಾಡಬೇಕು. ಕಲಬುರಗಿ ಉಚ್ಚ ನ್ಯಾಯಾಲಯದಲ್ಲಿರ್ತಕ್ಕಂಥ ತೀರ್ಪು ಪ್ರಕಟವಾದ ಬಳಿಕ ಈ ಒಂದು ವಿವಾದಕ್ಕೆ ತಾರ್ಕಿಕವಾಗಿ ಅಂತ್ಯ ಕಾಣ್ಬೋದು. ಈಗಾಗಲೇ ಇಬ್ಬರು ಸ್ವಾಮೀಜಿಗಳು ಏಕವಚನದಲ್ಲೇ ವಾಗ್ದಾಳಿಯನ್ನು ಮಾಡುವ ಮೂಲಕವಾಗಿ ಒಂದು ರೀತಿಯಾಗಿ ಮತ್ತಷ್ಟು ಚರ್ಚೆಗೆ ಕಾರಣವಾಗಿರ್ತಕ್ಕಂಥ ಈ ನಾರದಗಡ್ಡೆ ಮಠದ ವಿಚಾರ ಮತ್ತೊಮ್ಮೆ ಈಗಾಗಲೇ ಮುನ್ನೆಲೆಗೆ ಬಂದಿದೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿದ್ದಾರೆ. ಉಚ್ಚ ನ್ಯಾಯಾಲಯಕ್ಕೆ ಕೂಡ ತಮ್ಮ ಅಭಿಪ್ರಾಯವನ್ನು ಕೂಡ ಎಲ್ಲವನ್ನು ಕೂಡ ರಿಪೋರ್ಟನ್ನು ಮಾಡ್ತಾರೆ. ಉಚ್ಚ ನ್ಯಾಯಾಲಯ ಯಾವ ತೀರ್ಪನ್ನು ಕೊಡ್ತದೆ ಎಂಬುದನ್ನು ಕೂಡ ಈಗಾಗಲೇ ಭಕ್ತರಲ್ಲಿ ಕೂಡ ಒಂದು ಕಾತುರದಿಂದ ಕಾಯ್ತಾ ಇರತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಎಂ ಜೊತೆ ನಾಗರಾಜ್, ವಿಸ್ತಾರ ನ್ಯೂಸ್, ರಾಯಚೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.